ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಾವು ನೋಡಿಲಿ ಮಂತು ಪುಳಿ ಹೆರ್ಕ್ತಾ ಇದ್ದೇವೆ. ಬಾನವಿ ಮತ್ತು ನಾನು ಬಂದಿದ್ದೀವಿ. ಒಂದು ಬ್ಯಾಗ್ ಆಗುವಷ್ಟು ಮಂತು ಪುಳಿ ಸಿಕ್ಕಿದೆ. ಇನ್ನೊಂದು 20 ದಿವಸಕ್ಕೆಲ್ಲ ಮುಗಿಬೋದು ಅನಿಸುತ್ತೆ ಇದು. ಈಗ ನಾವು ಈ ಮಂತು ಪುಳಿಯನ್ನು ತಗೊಂಡು ಹೋಗಿ ಅದನ್ನು ಕಟ್ ಮಾಡಿ ಅದರ ಸಿಪ್ಪೆ ಬೇರೆ ಮತ್ತು ಅದರ ಬೀಜವನ್ನು ಬೇರೆ ಮಾಡ್ತೇನೆ ಹೇಗೆ ಅಂತ. ಪಾಪ ನಮ್ಮ ಬಾನವಿ ನೋಡಿ ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾಳೆ ನೋಡಿ. ಈಗ ಇದನ್ನು ಕಟ್ ಮಾಡೋದು. ಈಗ ಕಟ್ ಮಾಡಿ ನೆಕ್ಸ್ಟ್ ಬೀಜವನ್ನು ಬೇರೆ ಸಿಪ್ಪೆಯನ್ನು ಬೇರೆ ಇದನ್ನು ಉಂಟಲ್ವ. ಇವಾಗ ಇದು ನೋಡಿ, ಇದು ಹಳೇದು. ಅದರಲ್ಲಿ ಒಂದು ನಾನು ಕುಕ್ಕೆ ಇಟ್ಟಿದ್ದೀನಿ ತೂತು, ಅದರ ರಸ ಬೀಳಲಿಕ್ಕೋಸ್ಕರ. ಇದನ್ನಿಲ್ಲಿ ಹಾಕಿದ್ಮೇಲೆ ಅದರ ರಸ ಬೀಳ್ತದೆ. ಇದೀಗ ಈಗ ಬೆಳಿಗ್ಗೆ ಹಾಕಿದರೆ ಸಂಜೆಗೆ ಇದ್ರ ರಸ ಬಿದ್ದಿರ್ತದೆ. ಈಗ ನಾನೊಂದು 2 ಚೀಲ ಆಗಿರ್ಬೋದು ಅದರದ್ದು ರಸ. ಇದು ನೋಡಿ, ಟೋಟಲ್ 1 ಬಕೆಟ್ ಆಗಿತ್ತು. ಈಗ ನಾನು ಒಂದು ಪಾತ್ರೆಯಲ್ಲಿ ಫುಲ್ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಅದು ಆವಿಯಾಗಿ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ, ಗಟ್ಟಿ ಆಗ್ತಾ ಬರ್ತದೆ. ಈಗ ಫುಲ್ ನೀರು ಥರ ಇದೆ ಅಲ್ವಾ ನೋಡಿ. ಇಷ್ಟು ಫುಲ್ ಇದ್ದದ್ದು ಅಷ್ಟು ಕಮ್ಮಿ ಆಗಿದೆ. ಇನ್ನು ವಾಪಸ್ ನಾನು ತಂದು ಇದ್ದಿದ್ದೇನೆ. ಇದರಲ್ಲಿ ರಸವನ್ನು ಹಾಕಿ ಚೆನ್ನಾಗಿ ಬೆಂಕಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಎಷ್ಟಾಗುತ್ತೆ ಅಷ್ಟು ಗಟ್ಟಿ ಆಗಬೇಕು ನೋಡಿ. ಇಷ್ಟಾಗಿದೆ. ಈಗ 1/4 ಪಾತ್ರೆ ಇದೆ. ಇದಕ್ಕೀಗ ನಾವು ನೆಕ್ಸ್ಟ್ ವಾಪಸ್ 2 ಮಗ್ಗ ಹಾಕ್ತಾಯಿದ್ದೆ ನೋಡಿ. ಅದು ಕುದೀತಾ ಇದೆ. ವಾಪಸ್ ನಾನು ಅದರ ರಸ ಇತ್ತಲ್ವ, 1 ಬಕೆಟದು ಫುಲ್ ಇದೆ ಅಂತ ಹೇಳಿದ್ದೆ ಅಲ್ವ, ಅದನ್ನು ತಂದು ಹಾಕ್ತಾ ಇದ್ದೀನಿ. ವಾಪಸ್ ಕುದಿಸ್ತಾ ಇದ್ದೀನಿ. ಇದು ಸರಿಯಾಗಿ ಮಾಡ್ಲಿಕ್ಕೆ ಒಂದು 2ರಿಂದ 3 ದಿವಸ ಬೇಕು. ಬೆಂಕಿ ಚೆನ್ನಾಗಿ ಹಾಕಿ ಕುದಿಸ್ತಾನೆ ಇದ್ದರೆ ಬೇರೆ ಏನು ಕೆಲಸ ಇಲ್ಲ, ಅದೇ ಮಾಡ್ತೀನಿ ಅಂದರೆ 2 ದಿವಸದಲ್ಲಿ ಮಾಡ್ಬೋದು. ನಾನು ಇದನ್ನು 3 ದಿವಸ ಏನೋ ಆಗಿದೆ ಕುದಿಸ್ಲಿಕ್ಕೆ ನೋಡಿ. ಇಷ್ಟಾಗಿ ತುಂಬ ಗಟ್ಟಿಯಾಗಿದೆ. ಇವಾಗ ನಾನು ಅದನ್ನು ಒಂದು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು 1 ಲೀಟ್ರ್ ಬಾಟ್ಲಿದು. ನೋಡಿ, ಈಗ ಫೈನಲಿ 1 ಬಾಟ್ಲ್ ಕಾಚು ಪುಳಿ ರೆಡಿಯಾಗಿದೆ. ಇದು ನೀವು ಇಟ್ಟಷ್ಟು ಹಳೇದಾದಷ್ಟು ಸಹ ಇದರ ಬಣ್ಣ ಒಂಥರ ಕಪ್ಪು ಬಣ್ಣ ಬರ್ತದೆ. ಇದೀಗ ಕಾಫಿ ಕಲರ್ ಇದೆ, ಕಪ್ಪು ಬಣ್ಣ ಬರ್ತದೆ. ಇದು ನೋಡಿ, ಈಗ 1 ಲೀಟ್ರ್ ಕಾಚು ಪುಳಿ ರೆಡಿಯಾಗಿದೆ. ಈಗ ಒಂದು 1000 ರೂಪಾಯಿ ಇದೆ ಅನಿಸುತ್ತೆ.